ಬಿಟ್ಟೆ ಅವ್ರು ಬ್ರೇಕಿಂಗ್ ತೋರಿಸ್ತಾ ಇದೀವಿ. ಬಿಹಾರದಲ್ಲಿ ಕಾಂಗ್ರೆಸ್ ಹೀನಾಯ ಪ್ರದರ್ಶನ ಮಾಡ್ತು. ಯಾಕೆ? ಕಳೆದ ಬಾರಿ 19, ಈ ಬಾರಿ ಒಂದಂಕಿ 19ರಿಂದ 4 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಸಿನ ಮುನ್ನಡೆಯನ್ನು ಗೆಲುವಲ್ಲ. ಸಣ್ಣ ಪುಟ್ಟ ಪಕ್ಷಗಳಿಗಿಂತಲೂ ಕೂಡ ಕಾಂಗ್ರೆಸ್ ಕಳಪೆ ಪ್ರದರ್ಶನ ಕೊಡ್ತಾ ಇದೆ ಅಂತಂದ್ರೆ ಕಾರಣ ಏನು? ಲೋಕ್ ಜನಶಕ್ತಿ 22 ಕ್ಷೇತ್ರಗಳಲ್ಲಿ ಮುನ್ನಡೆ, HAM ಪಕ್ಷ 5 ಕ್ಷೇತ್ರಗಳಲ್ಲಿ ಮುನ್ನಡೆ ತೋರಿಸ್ತಾ ಇದೀವಿ. ಅದನ್ನು ಗ್ರಾಫಿಕ್ಸ್ ಮುಖಾಂತರ ಕೂಡ ನಿಮಗೆ ತೋರಿಸ್ತಾ ಇದೀವಿ ಸ್ಕ್ರೀನ್ನ ಬಲಭಾಗದಲ್ಲಿ. AIMIM 5 ಕ್ಷೇತ್ರಗಳಲ್ಲಿ. OWC ನಡೆಯ ಬಗ್ಗೆ ತುಂಬಾ ಕೆಲವು ಸಂದರ್ಭಗಳಲ್ಲಿ ಅಪಸ್ವರಗಳು ಕೇಳಿಬರ್ತವೆ, ಪ್ರಶ್ನೆ ಬೇರೆ. ನೋಡಿ, ಯಾರ್ಯಾರಿಗೋ ತಂತ್ರಗಾರಿಕೆಯನ್ನು ಹೆಣದಂತ ಪ್ರಶಾಂತ್ ಕಿಶೋರ್ ಏನು ಒಂದು ಕಡೆಗೂ ಕೂಡ ಖಾತೆ ತೆರಲಿಕ್ಕಾಗಲಿಲ್ಲ. ಯಾವಾಗಲೂ ಏನು ಅಂತಂತಂದ್ರೆ ಯಾರ್ದೋ ಇದರಲ್ಲಿ ನಾವು ಮಾರ್ಗದರ್ಶನ ಮಾಡುವಂಥದ್ದು ಬೇರೆ, ನಾವೇ ಇಳಿದು ಮಾಡುವಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಏನು ಅಂತೇಳಿ ಅಂತ ಪದೇ ನಾವು ಯಾರಿಗೋ ಏನೋ ಒಂದು ರೆಡಿ ಮಾಡಿಬಿಡ್ತೀವಿ. ಹಿಂಗಾಗ್ಬಿಟ್ರೆ ಹೆಂಗೆ? ಸಣ್ಣ ಪುಟ್ಟ ಪಕ್ಷಗಳಿಂದಲೂ ಕೂಡ ಕಾಂಗ್ರೆಸ್ ಪರ್ಫಾರ್ಮೆನ್ಸ್ ಸಾಕಷ್ಟು ವಿಚಾರಗಳನ್ನು ಎತ್ಕೊಂಡೋಗಿತ್ತು. ಏನು ಗೊತ್ತಾ, ಈ ಮತಚೋರಿಯ ಬಗ್ಗೆ ದೊಡ್ಡ ಹಂಗಾಮ ಮಾಡಿತ್ತು. ಆ ಮತಚೋರಿ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಏನು ಅಂದರೆ ಈ ಲಾಲು ಮಕ್ಕಳುಗಳು ಸೇರ್ಕೊಂಡಿದ್ರು ಅದರಲ್ಲಿ. ಇದೊಂದು ದೊಡ್ಡ ಆಂದೋಲನದ ರೀತಿ ಆಗ್ಬಿಡುತ್ತೆ ಅನ್ನೋಂಥ ಮಾತಿತ್ತು. ಪಾದಯಾತ್ರೆ ಮಾಡಿದ್ರು. ಸೊ ಇದೆಲ್ಲ ಆದ ಮೇಲೂ ಕೂಡ ಕಾಂಗ್ರೆಸ್ಸಿನ ಸ್ಥಿತಿ ಈ ಮಟ್ಟಕ್ಕೆ ಬಂದಿದೆ. ಕಾರಣ ಏನು? ಸೊ ಇದು ಸಂಗತಿ. ಅದಕ್ಕೇನು ಅಂತಂದ್ರೆ, ಅದಕ್ಕೆ ನಾನು ಹೇಳ್ತಾ ಇದ್ದೆ, ಪ್ರತಿ ಚುನಾವಣೆ ಇದೆಯಲ್ಲ, ಆತ್ಮಾವಲೋಕನ ಮಾಡ್ಕೊಳ್ಳಿಕ್ಕೆ ಜನ ಏನೋ ಕೇಳ್ತಾರೆ, ನಾವೇನೋ ಹೇಳ್ತೀವಿ ಅಂತಂದ್ರೆ ಕೇಳಲ್ಲ ಜನ. ಏನು ಬೇಕು ಜನಗಳಿಗೆ? ಏನು ಬೇಕಾಗಿದೆ? ಏನು ಕೊರತೆ ಇದೆ? ಯಾಕೆ ಬಿಹಾರದಲ್ಲಿ ನೋಡಿ ಯೂತ್ಸ್ ದೊಡ್ಡ ಪ್ರಮಾಣದಲ್ಲಿದ್ದಾರೆ. ನಮ್ಮ ರಾಜ್ಯವೂ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಿಗೆ ಯುವಕರನ್ನ ಸಪ್ಲೈ ಮಾಡುತ್ತೆ. ಹೋಗ್ರಪ್ಪ, ಕೂಲಿ ಮಾಡಿ ನಾಲಿ ಮಾಡಿ ಬದುಕೊಂಡು ತಿನ್ರು ಹೋಗ್ರಪ್ಪ ಅಂತೇಳಿ ಅಂತ ನೋಡಿ. ನಾನು ಇನ್ನೊಂದು ಮಾತು ಹೇಳ್ತೀನಿ, ನಾವು ದೊಡ್ಡದಾಗಿ ಹೇಳ್ತೀವಿ, ನಾವು ನಮ್ಮ ಯೂನಿವರ್ಸಿಟಿಗಳು ಹೆಂಗಿದ್ವು ಅಂತ. ನಾಲಂದ, ನವದ್ವೀಪ, ತಕ್ಷಶಿಲಾ, ವಿಕ್ರಮಶಿಲಾ, ಕಂಚಿ, ಕಾಶಿ ಇಂಥವೆಲ್ಲ ಮಾತಾಡ್ತೀವಲ್ಲ, ಅದರಲ್ಲಿ 2 ಯೂನಿವರ್ಸಿಟೀಸ್ ಇಲ್ಲೇ ಇದ್ವು. ನಾಲಂದ ಮತ್ತೆ ವಿಕ್ರಮಶಿಲಾ ಎರಡೂ ಇದ್ವು. ಯಾವ ಸ್ಥಿತಿ ಬಂದಿದೆ ಇವತ್ತು? ಅಲ್ಲ, ನಳಂದ ವಿಶ್ವವಿದ್ಯಾನಿಲಯಕ್ಕೆ 3200 ಕೋಟಿ ಕೊಟ್ಟಿದೆ ಕೇಂದ್ರ ಸರ್ಕಾರ. ಹೇಳ್ತೀರಾ ಸರ್, ಎಲ್ಲಿ ಬಂದಿದೆ? ನಾವೇ ಹಿಂದಿಂದೆಲ್ಲ ಹೆಂಗ್ ಗೊತ್ತಾ, ಬರೀ ನಾಲಂದ, ನವದ್ವೀಪ, ತಕ್ಷಶಿಲಾ, ವಿಕ್ರಮಶಿಲಾ, ಕಂಚಿ, ಕಾಶಿ ಕತೆ ಹೇಳಿದ್ರಲ್ಲ. ಈಗ ನಾವೇನಾಗಿದ್ದೀವಿ? ಹದಗೆಟ್ಟು ಹೋಗಿದ್ದೀವಿ. ಜನ ಕೇಳ್ತಾರೆ, ಹೆಂಗ್ ಗೊತ್ತಾ, ಬೇರೆ ಬೇರೆ ರಾಜ್ಯಗಳಲ್ಲಿ ಕೆಲಸ ಮಾಡುವಂಥ ಯುವಕರಿಗೆ ಹೊಟ್ಟೆ ಉರಿಯುತ್ತೆ, ನಮ್ಮ ರಾಜ್ಯ ಯಾಕ್ರಿ ಹಿಂಗೆ ದರಿದ್ರವಾಗಿದೆ ಅಂತ ಹೇಳಿ ಬದಲಾಯಿಸಬೇಕಪ್ಪ ಅಂತ. ನಾವು ವಿದೇಶಕ್ಕೆ ಹೋದಂಥ ಸಂದರ್ಭದಲ್ಲಿ ರಸ್ತೆಗಳನ್ನು ನೋಡಿದ್ರೆ, ಅಲ್ಲಿ ವ್ಯವಸ್ಥೆಗಳನ್ನು ನೋಡಿದ್ರೆ ನಮ್ಗೆ ಹೊಟ್ಟೆ ಉರಿಯಿಲ್ಲವ ಸರ್? ಖಂಡಿತ ದಟ್ಟರಲ್ಲ ಜನಗಳು. ಆಮೇಲೆ ಅವ್ರು ಅಂದ್ಕೋತಾರೆ ಬದಲಾವಣೆ ಆಗ್ಬೇಕಪ್ಪ ಅಂತ. ಅಷ್ಟೊಂದು ಜನ IAS IPS ಅಧಿಕಾರಿಗಳನ್ನು ಕೊಟ್ಟಂತ ರಾಜ್ಯದ ಅಧಿಕಾರಿಗಳು ಯೋಚನೆ ಮಾಡಲ್ವಾ ನಮ್ಮ ರಾಜ್ಯದ ಸ್ಥಿತಿ ಯಾಕೆ ಹಿಂಗಿದೆ ಅಂತ? ಕೊಡ್ತಾನೆ ಇದ್ದಾರೆ ಯೋಚನೆ ಮಾಡಲ್ವಾ? ನಾವ್ ಯಾಕೆ ಹೋಗಿ ಕೂಲಿ ನಾಲೆ ಮಾಡ್ತೀವಪ್ಪ? ಹೋಗಿ ಕರ್ನಾಟಕದಲ್ಲಿ ಹೋಗಿ ಕೂಲಿ ನಾಲೆ ಮಾಡ್ತೀವಿ, ಆಂಧ್ರದಲ್ಲಿ ಹೋಗಿ ಕೂಲಿ ನಾಲೆ ಮಾಡ್ತೀವಿ, ಎಲ್ಲ ಕಡೆಗೂ ಹೋಗಿ ಬಿಹಾರದವ್ರು ಹೆಂಗ್ ಬಳಸ್ಕೊತಾರೆ ಅಂತಂದ್ರೆ ಕೂಲಿ ನಾಲೆ ಮಾಡ್ಕೊಳ್ಳೋದು, ಆಮೇಲೆ ಹಿಡ್ಕೊಂಡ್ ಬಡಿಯೋದು. ಮಹಾರಾಷ್ಟ್ರದಲ್ಲಿ ಹೆಂಗ್ ಗೊತ್ತಾ, ನೀನು ಮರಾಠಿ ಮಾತಾಡಲಿಲ್ಲ, ಮರಾಠಿ ಅಲ್ಲ ಹಿಡ್ಕೊಂಡ್ ಬಡಿ ಅಂತೇಳಿ ಅಂತ ಅನ್ಸಲ್ವಾ ಯುವಕರಿಗೆ? ನಾವ್ ಯಾಕೆ ಹೊಡೆತ ತಿನ್ಬೇಕು ಅಂತ ಹೇಳಿ ಅಂತ. ರಾಜಕಾರಣಿಗಳು ಇದನ್ನ ಅರ್ಥ ಮಾಡ್ಕೋಬೇಕು, ಯಾಕೆ ಹಿಂಗಾಗಿದೆ ಸ್ಥಿತಿ, ಅದು ಅವ್ರನ್ನ ಹೆಂಗೆ ಸರಿ ಮಾಡಬೇಕು, ಮತ್ತೆ ಹೆಂಗೆ ಬಿಹಾರವನ್ನು ಎಬ್ಬಿಸಿ ನಿಲ್ಲಿಸಬೇಕು, ಅದರ ಬಗ್ಗೆ ಯೋಚನೆ ಮಾಡಬೇಕು. ಬರೀ ಕತೆಗಳನ್ನು ನೋಡಿದ್ರೆ ಹೊಟ್ಟೆ ಉರಿದೋಗುತ್ತೆ ಯುವಕರುಗಳಿಗೆ, ತಿರುಗಿ ಬೀಳ್ತಾರೆ ಒಂದು ವ್ಯವಸ್ಥೆಗೆ. ನಿಮ್ಗೇನೋ ಅಧಿಕಾರ ಕೊಟ್ಟಿರಿ ಅಂತ ಹೇಳ್ಬಿಟ್ಟು ನೀವು ಏನು ಹೆಂಗೆ ಬೇಕಾದ್ರೆ ನಡ್ಕೋಬೋದು. ಹಂಗಾದ್ರೆ ನಿಮಗೆ ಅಧಿಕಾರ ಮಾಡೋಕ್ಕಾಗಲ್ಲ ಅಂದರೆ ಪರಮ ಪೆದ್ದಿ ನಿಮ್ಮ ಹೆಂಡತಿ ಕರ್ಕೊಂಬಂದು ಕೂಡಿಸ್ಬಿಡೋದು. ಹಂಗಾದ್ರೆ ಅವ್ರದ್ದು ನೋಡ್ಬೇಕಾ? ಗುಂಡ ರಾಜ್ಯ ನೋಡ್ಬೇಕಾ? ನೀವು ಆಡಿದ ಆಟಗಳನ್ನೆಲ್ಲವನ್ನೂ ಕೂಡ ಸಹಿಸ್ಕೋಬೇಕಾ? ತಿರ್ಗಿ ನಿಮ್ಮ ಮಕ್ಕಳನ್ನು ಸಾಕಬೇಕಾ? ಕೇಳ್ತಾರೆ. ಇದು ಕೇವಲ ಬಿಹಾರಕ್ಕೆ ಮಾತ್ರ ಅನ್ವಯ ಆಗುವಂಥದ್ದಲ್ಲ ಅವಿನಾಶ್, ಮುಂದಿನ ದಿನಗಳಲ್ಲಿ ಕರ್ನಾಟಕಕ್ಕೂ ಕೂಡ ಅನ್ವಯ ಆಗುವಂಥದ್ದು. ಜನ ನೋಡ್ತಾರೆ, ವಯಸ್ಸಾಗಿದೆಯಾ, ಅರಳು ಮರಳಿದೆಯಾ, ಪರವಾಗಿಲ್ಲಪ್ಪ, ಆ ವ್ಯವಸ್ಥೆ ಬರೆದಿದ್ರೆ ಸಾಕು ಅನ್ನುವಂಥ ಮನೋಭಾವನೆ. ಈ ಪಲ್ಸನ್ನು ಅರ್ಥ ಮಾಡ್ಕೊಳ್ಳಿ. ಬರೀ ಹೆಂಗಂತ ಒಂದು ಪಾರ್ಟಿ ಮೇಲೆ ಇನ್ನೊಂದು ಪಾರ್ಟಿ ಸಗಣಿ ಬಿಸಾಕೋದು, ಇನ್ನೊಂದು ಪಾರ್ಟಿ ಮತ್ತೊಂದು ಪಾರ್ಟಿ ಮೇಲೆ ಸಗಣಿ ಬಿಸಾಕೋದು. ಜನ ಅದನ್ನು ಕೇಳಲ್ಲ. ಜನಗಳಿಗೆ ಏನು ಗೊತ್ತಾ, ಈಗ ಒಂದು ನಮಗೆ ಸುರಕ್ಷತೆ, ದೇಶದ ಗಡಿಯ ಸುರಕ್ಷತೆನೂ ಬೇಕು, ದೇಶದ ಆಂತರಿಕ ಸುರಕ್ಷತೆನೂ ಬೇಕು, ದುಡಿಯುವಂಥ ಕೈಗಳಿಗೆ ಉದ್ಯೋಗ ಬೇಕು, ಹೊಟ್ಟೆಗೆ ಬೇಕಲ್ಲ. ನೀವೇನು ಎಷ್ಟು ದಿವಸ ಅಂತ ಹೇಳ್ಬಿಟ್ಟು ನಮ್ಗೆ ಊಟಕ್ಕೆ ಹಾಕ್ತೀರಿ ನೀವು, ನಮ್ಮನ್ನು ಕೂಡಿಸಿ ಭಾಗ್ಯಗಳನ್ನು ಕೊಟ್ಟು ಆಗಲ್ಲ. ಕೊಡಿ ಕೆಲಸ ಮಾಡ್ತೀವಿ ಅಂತ ಅದನ್ನು ಕೇಳ್ತಾ ಇದ್ದಾರೆ ಯುವಕರು. ಯಾರೋ ಒಬ್ಬ ವ್ಯಕ್ತಿ ಹೇಳಿದಂಥ ಸಂದರ್ಭದಲ್ಲಿ ಖುಷಿ ಆಯ್ತು ನನಗೆ. ನಿಮ್ದು IT ಸಿಟಿ ಮುಂದೆ ಒಂದಲ್ಲ ಬನ್ನಿ ಪಾಟ್ನಾದಲ್ಲಿ ನಾವು ಒಂದು ಕಂಪ್ನಿ ತೆರೆದಿರ್ತೀವಿ ಅಂತ. ಎಸ್, ಈ ಥರದೊಂದು ಭರವಸೆ ಬರಬೇಕು, ಭರವಸೆ ಮೂಡಿಸ್ಬೇಕು. ಬರೀ ಆಡಳಿತ ಪಕ್ಷ ಮಾಡುತ್ತೆ ಅಂತಲ್ಲ, ವಿಪಕ್ಷಗಳು ಕುತ್ತಿಗೆ ಹಿಡಿದು ಕೊರಳ ಪಟ್ಟಿ ಹಿಡಿದು ಮಾಡಿಸ್ಬೇಕು.